ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂದೆಂದೂ ಮಾಡದ ಅಮೆರಿಕದ ಬಿಗ್ ಆಪರೇಷನ್ ಇದು. ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡುಕಿದಂತೆ ಈ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ದಾರೆ. ಪೈಲಟ್ನ ಥ್ರಿಲ್ಲಿಂಗ್ ಕಾರ್ಯವನ್ನ ಡೊನಾಲ್ಡ್ ಟ್ರಂಪ್ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಎಳೆಯಾಗಿ ವಿವರಿಸಿದ್ದಾರೆ. ನಾವು ಶತ್ರು ನೆಲಕ್ಕೆ ನುಗ್ಗಿ ನಮ್ಮ ಪೈಲಟ್ ಅನ್ನ ರಕ್ಷಿಸಿದ್ದೇವೆ. ಇತಿಹಾಸದಲ್ಲಿಯೇ ಇಂತಹ ಆಪರೇಷನ್ ಹಿಂದೆಂದೂ ನಡೆದಿಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ನಾವು ಅದ್ಭುತ ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡಿದ್ದೇವೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಪೈಲಟ್ ಪತ್ತೆಯ ಕಾರ್ಯಾಚರಣೆಯ ಬಗ್ಗೆ ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ವಿವರಿಸಿದಂತಹ ರೀತಿ ಇದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಅಮೆರಿಕ ನಡೆಸಿದಂತಹ ಈ ಪೈಲಟ್ನ ರೆಸ್ಕ್ಯೂ ಆಪರೇಷನ್ ನಿಜಕ್ಕೂ ಕೂಡ ಜಗತ್ತನ್ನು ನಿಬ್ಬೆರಗಾಗಿಸಿದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಈ ರೆಸ್ಕ್ಯೂ ಆಪರೇಷನ್ ಕೇವಲ ನೆಪ ಅಷ್ಟೇ, ಅದರ ಹಿಂದಿನ ಉದ್ದೇಶ ಲೆಕ್ಕಾಚಾರ ಅಮೆರಿಕದ್ದು ಬೇರೆಯದ್ದೇ ಆಗಿತ್ತು ಅನ್ನುವಂತಹ ಒಂದು ಚರ್ಚೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಪ್ರೇಮ್ ನೋಡಿ, ಅಮೆರಿಕ ಜಾಗತಿಕವಾಗಿ ಮತ್ತೆ ತನ್ನ ಶಕ್ತಿ ಮತ್ತೆ ತನ್ನ ಮಿಲಿಟರಿಯ ತಾಕತ್ತು ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸುವಂಥ ಕೆಲಸವನ್ನು ಮಾಡಿದೆ. ಈ ಹಿಂದೆಯೂ ಕೂಡ ಹಲವು ಇದೇ ರೀತಿಯಾದಂಥ ಮಿಷನ್ಗಳನ್ನು ಯಶಸ್ವಿಯಾಗಿ ಮಾಡಿತ್ತು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ವೆನಿಜುಲಾದಲ್ಲಿ ಅಲ್ಲಿನ ಅಧ್ಯಕ್ಷರನ್ನು ಹೇಗೆ ಕಿಡ್ನ್ಯಾಪ್ ಮಾಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ನೋಡಿ, ಅಮೆರಿಕದ ಸೇನೆಗೆ ಅಂಥದ್ದೊಂದು ತಾಕತ್ತಿದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಸೊ ಅಂಥದ್ದೇ ಒಂದು ಕಾರ್ಯಾಚರಣೆಯನ್ನು ಇರಾನ್ನಲ್ಲೂ ಕೂಡ ಮಾಡಿರುವಂಥದ್ದು. ನೋಡಿ, ಅಮೆರಿಕದ ಯುದ್ಧ ವಿಮಾನ F-15E ಯುದ್ಧ ವಿಮಾನ ಏನಿತ್ತು ಇದು ಕ್ರ್ಯಾಶ್ ಆಗಿತ್ತು. ಈ ಸಂದರ್ಭದಲ್ಲಿ ಪೈಲಟ್ ಎಮರ್ಜೆನ್ಸಿ ಎಕ್ಸಿಟ್ ಅನ್ನು ತೆಗೆದುಕೊಂಡಿದ್ರು. ಮತ್ತೆ ಇರಾನ್ನ ಗುಡ್ಡಗಾಡು ಪರ್ವತ ಶ್ರೇಣಿಗಳಲ್ಲಿ ಅಡವಿಕೊಂಡಿದ್ರು. ಅವರು ಒಂದು GPS ಮತ್ತೆ ರೇಡಿಯೋ ಸಿಗ್ನಲ್ ಅನ್ನು ಕೂಡ ಅಮೆರಿಕಕ್ಕೆ ಕಳಿಸ್ಕೊಟ್ಟಿದ್ರು. ಸೊ ಈ GPS ಮತ್ತೆ ರೇಡಿಯೋ ಸಿಗ್ನಲ್ ಅನ್ನು ಬಳಸಿಕೊಂಡು ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಅಮೆರಿಕ ಮಾಡಿತ್ತು. ನೋಡಿ, ಅಮೆರಿಕವು ಕೂಡ ಆರಂಭದಲ್ಲಿ ಪ್ಯಾನಿಕ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಯಾಕೆ ಅಂದ್ರೆ ಇರಾನ್ ಒತ್ತೆಯಾಳಾಗಿಟ್ಕೊಂಡು ಪೈಲಟ್ನ ಮೂಲಕ ಈ ರೀತಿಯಾದಂತಹ ಸಂದೇಶಗಳನ್ನು ಕಳಿಸಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಈ ಸಂದರ್ಭದಲ್ಲಿ ರಕ್ಷಣೆಗೆ ಅಂತ ಬಂದಂಥ ಅಮೆರಿಕದ ತಂಡವನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಉದ್ದೇಶವನ್ನು ಕೂಡ ಇರಾನ್ ಹೊಂದಿರಬಹುದು ಅನ್ನುವಂತಹ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿತ್ತು. ಆದರೆ ತನ್ನ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಖಚಿತಪಡಿಸಿಕೊಂಡ ಬಳಿಕ ಪೈಲಟ್ ಸುರಕ್ಷಿತವಾಗಿದ್ದರೆ ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ಅದಾದ ಬಳಿಕ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿತ್ತು. ಸರಿಸುಮಾರು 155 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು 200ಕ್ಕೂ ಹೆಚ್ಚು ಸೈನಿಕರ ಸಹಾಯದೊಂದಿಗೆ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ನೋಡಿ, ಇದೊಂದು ರೀತಿ ಮಿರಾಕಲ್ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಒಂದು ಕಡೆಗೆ ಇರಾನ್ನಲ್ಲಿ ಈ ಪೈಲಟ್ ಅನ್ನು ಹುಡುಕುವಂತ ಕೆಲಸಗಳು ನಿರಂತರವಾಗಿ ನಡೀತಾ ಇದ್ರೆ, ಅದೇ ದೇಶದಲ್ಲಿ ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಯುದ್ಧ ಭೂಮಿಯಲ್ಲಿ ತನ್ನ ಶತ್ರು ದೇಶದ ಒಳಗಡೆ ನುಗ್ಗಿ ಪೈಲಟ್ ಅನ್ನ ರಕ್ಷಣೆ ಮಾಡುವಂಥದ್ದು ಕೂಡ ಸಾಮಾನ್ಯ ಸಂಗತಿಯಲ್ಲ. ಅಂಥದ್ದೊಂದು ಯಶಸ್ವಿ ಕಾರ್ಯಾಚರಣೆಯನ್ನು ಕೂಡ ಅಮೆರಿಕ ಮಾಡೋ ಮೂಲಕ ಜಗತ್ತಿಗೆ ತನ್ನ ಶಕ್ತಿ ಏನು ಅನ್ನುವಂಥದ್ದನ್ನು ಹೇಳುವಂಥ ಕೆಲಸವನ್ನ ಮಾಡಿದೆ. ಇದರ ಮೂಲಕವೇ ಅಮೆರಿಕ ಇರಾನ್ಗೂ ಕೂಡ ನೇರವಾದಂಥ ಎಚ್ಚರಿಕೆ ಕೊಟ್ಟಿರುವಂಥದ್ದು. ನಿಮ್ಮ ದೇಶದ ಒಳಗಡೆ ನುಗ್ಗಿ ನಿಮ್ಮ ಎಲ್ಲ ಸೇನೆಯ ಸುಪರ್ದಿ ಒಳಗೆ ಇದ್ದಂಥ ಸಂದರ್ಭದಲ್ಲೇ ನಮ್ಮ ಪೈಲಟ್ ಅನ್ನು ರಕ್ಷಣೆ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಇರಾನ್ ಅನ್ನು ಹೊಡೆದುರುಳಿಸುವಂಥದ್ದು ಕೂಡ ನಮಗೆ ಸುಲಭದ ಮಾತು ಅನ್ನುವಂಥ ಸಂದೇಶವನ್ನು ಕೂಡ ಪರೋಕ್ಷವಾಗಿ ಕಾರ್ಯಾಚರಣೆ ಮೂಲಕ ರವಾನಿಸುವಂಥ ಕೆಲಸವನ್ನು ಕೂಡ ಟ್ರಂಪ್ ಮಾಡಿದ್ದಾರೆ. ಪ್ರೇಮ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಸಂದೇಶ ರವಾನೆ ಆಗಿದ್ದಾಯಿತು, ಎಚ್ಚರಿಕೆಯನ್ನು ಕೊಟ್ಟಿದ್ದು ಆಯಿತು. ಆ ಎಚ್ಚರಿಕೆಗೆ ಇರಾನ್ ಡೋಂಟ್ ಕೇರ್ ಅಂತ ಹೇಳಿದ್ದು ಆಯಿತು.